ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ಕೊಟ್ಟರು. ಬೆಂಗಳೂರಿನ HAL ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದಂತೆ ಅಲ್ಲೊಂದು ಕಾರ್ಯಕ್ರಮವನ್ನ ಬಿಜೆಪಿ ಆಯೋಜನೆ ಮಾಡಿತ್ತು. ಅಭಿನಂದನಾ ಕಾರ್ಯಕ್ರಮ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. 3 ರಾಜ್ಯಗಳಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದೆ. ಅದಕ್ಕಾಗಿ ಅಭಿನಂದನಾ ಕಾರ್ಯಕ್ರಮವನ್ನ ಬಿಜೆಪಿ ಆಯೋಜಿಸಿತ್ತು. ಆ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರು ಬಂದು 3 ರಾಜ್ಯಗಳಲ್ಲಿ ಕಮಲ ಅರಳಿದ್ದರ ಖುಷಿಯನ್ನ ವ್ಯಕ್ತಪಡಿಸಿದ್ರು, ಅಭಿನಂದನೆಯನ್ನ ಸಲ್ಲಿಸಿದ್ರು. ಅದಾದ ನಂತರ ನೇರವಾಗಿ ರವಿಶಂಕರ್ ಗುರೂಜಿಯವರ ಆಶ್ರಮಕ್ಕೆ ಬಂದರು ಪ್ರಧಾನಿ ಮೋದಿ. ಗುರೂಜಿಯವರ ಹುಟ್ಟುಹಬ್ಬದ ಸಂಭ್ರಮ ಮತ್ತು ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಧ್ಯಾನ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾದರು. ಪ್ರಧಾನಿ ಮೋದಿ ಅವರು ಎಂಟ್ರಿ ಕೊಡ್ತಾರೆ ಅಂದ್ರೆ ಅದು ಯಾವುದೇ ಸ್ಥಳ ಆಗಿರಲಿ, ಅಲ್ಲಿ ಭದ್ರತೆ ಅನ್ನೋದು ಸಿಕ್ಕಾಪಟ್ಟೆ ಟೈಟ್ ಆಗಿರುತ್ತೆ. ಸಾಕಷ್ಟು ವಿಷಯಗಳ ಬಗ್ಗೆ ಭದ್ರತಾ ಸಿಬ್ಬಂದಿ ಗಮನ ಹರಿಸ್ತಾರೆ. ಆದ್ರೆ ಇವತ್ತು ಬೆಂಗಳೂರಿನ ಭೇಟಿ ಸಂದರ್ಭದಲ್ಲಾಗಿದ್ದು, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಕ್ಕಂಥ, ಅಲ್ಲಿ ಬಂದೋಬಸ್ತ್ ಇರ್ತಕ್ಕಂಥ ಪೊಲೀಸ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಅವರು ಹುಡುಕಿರೋದು, ಪ್ಲಸ್ ನಮ್ಮ AS ಚೆಕ್ ಟೀಮ್ ಅವರು ಕೂಡ ಅದನ್ನು ಡಿಟೆಕ್ಟ್ ಮಾಡಿರೋದು. ಈಗ 2 ಜೆಲಟಿನ್ ಸ್ಟಿಕ್ ಸಿಕ್ಕಿದೆ, ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಕಾನ್ವೆ ಬರೋ ರೂಟಲ್ಲಿ ಸ್ವಲ್ಪ ದೂರ, ಅಂದರೆ ನಾವು ಎಕ್ಸಾಕ್ಟ್ಲಿ ಆನ್ ದ ರೋಡ್ ಅಲ್ಲ, ರಸ್ತೆ ಮೇಲೆ ಅಲ್ಲ, ರಸ್ತೆ ಫುಟ್ಪಾತ್ ಇಂದ ದೂರ ಆ ಕಡೆ ಕಾಂಪೌಂಡ್ ಕಡೆ. ಯಾಕೆ ಏನು ಇಟ್ಕೊಂಡಿದ್ದ ಅಲ್ಲ, ಈಗ ನಾವು ಅದೇ ತನಿಖೆ ಮಾಡ್ತಾ ಇದೀವಿ. ಈಗ ಸರ್ ಬೆಳಗ್ಗೆ ಕೂಡ ಒಂದು ಕಂಟ್ರೋಲ್ ರೂಮ್ ಕರೆ ಕೂಡ ಬಂದಿತ್ತು ಅಂತ, ಅದಕ್ಕೆ ಲಿಂಕ್ ಇದೆಯಾ ಅಥವಾ ಹೇಗೆ? ಅದೀಗ ಇದು ನೋಡ್ತಾ ಇದೀವಿ. ಅದು ಏನು ಇದೆ, ಇದಕ್ಕೆ ಲಿಂಕ್ ಅಥವಾ ಹೇಗೆ ಸರ್? ಇಲ್ಲ, ಅದೇ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ ಈಗ ಸದ್ಯಕ್ಕೆ. ಈಗ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಯಾರು ಏನು ಹಿನ್ನೆಲೆ ಏನು? ಇಲ್ಲ, ಇಲ್ಲಿ ಯಾರು ನಮಗೆ ಇನ್ನೂ ಸಿಕ್ಕಿಲ್ಲ. ಅದು ಯಾರು ಅದನ್ನ ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. ಪೊಲೀಸರ ತನಿಖೆ ಮುಂದುವರೆದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಮಾಡುತ್ತಿದ್ದಾರೆ. ವಿಚಾರಣೆಯಲ್ಲಿ ಗೊತ್ತಾಗಿರೋದು ಆತ ಮಾನಸಿಕ ಅಸ್ವಸ್ಥ ಅಂತ. 1 ತಿಂಗಳ ಕಾಲ, ಅಂದ್ರೆ ಇವತ್ತೇನು ಅರೆಸ್ಟ್ ಮಾಡಿದ್ದಾರೆ, ಇದಕ್ಕೂ ಹಿಂದೆ 1 ತಿಂಗಳ ಕಾಲ ಆತನ ಆಕ್ಟಿವಿಟೀಸ್ ಏನೇನಿತ್ತು ಅನ್ನೋದರ ಬಗ್ಗೆಯೂ ಕೂಡ ಚೆಕ್ ಮಾಡಿದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆಯಿಂದ ರಾಜ್ಯ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಪಡ್ಕೊಂಡಿದ್ದಾರೆ ಪೊಲೀಸರಿಂದ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಜೊತೆ ಚರ್ಚೆ ಮಾಡಿದ್ದಾರೆ. ಸದ್ಯಕ್ಕೆ ಗೊತ್ತಾಗಿರೋದು ಅರೆಸ್ಟ್ ಆದಂತಹ ವ್ಯಕ್ತಿಗೂ ಈ ಜಿಲೆಟಿನ್ ಕಡ್ಡಿಗಳೇನು ಸಿಕ್ಕಿದೆ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದಾದ್ರೆ, ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗುವಂತಹ ಜಾಗದಲ್ಲಿ ಸುಮಾರು 1 ಕಿಲೋಮೀಟರ್ ದೂರ ನೈಸ್ ರೋಡ್ ಜಂಕ್ಷನಿಂದ ಏನು ಅಲ್ಲಿ ನಮ್ಮ ಕಾನ್ಸ್ಟೇಬಲ್ ಡ್ಯೂಟಿಗೆ ಪ್ಲೇಸ್ ಆಗಿರ್ತಾರೆ, ಕಾನ್ಸ್ಟೇಬಲ್ ಅವರ ಒಂದು ಏನು ಏರಿಯಾ ಡಾಮಿನೇಷನ್ ಮಾಡಿದಂಥ ಸಂದರ್ಭದಲ್ಲಿ ರೋಡಿಂದ ಸುಮಾರು ಒಂದು 20-25 ಅಡಿ ದೂರದಲ್ಲಿ ಏನು ಒಂದು ಕಾಂಪೌಂಡ್ ಇದೆ, ರೋಡಿಂದ ದೂರದಲ್ಲಿ ಅಲ್ಲಿ ಅನುಮಾನಾಸ್ಪದ ಒಂದು ಪ್ಯಾಕೆಟ್ ಇದೆ ಅನ್ನೋದನ್ನು ಗಮನಿಸಿ ಇಮಿಡಿಯೇಟಾಗಿ ಮಾಹಿತಿ ನೀಡಿದ ನಂತರದಲ್ಲಿ ನಮ್ಮ ಟೀಮ್ಗಳು ಏನು ಏರಿಯಾ ಡಾಮಿನೇಷನಲ್ಲಿ ತೊಡಗಿರುತ್ತೆ ಅವರೆಲ್ಲ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ಯಾಕೆಟ್ನಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಇರೋದು ಕಂಡುಬಂದಿದೆ. ಇಮಿಡಿಯೇಟಾಗಿ ನಾವು ಅದನ್ನೆಲ್ಲ ತೆರವುಗೊಳಿಸಿ ಯಾವುದೇ ರೀತಿಯಾದಂಥ ಅವಘಡ ಆಗದೇ ಇರೋಂಗೆ ನಾವು ನೋಡ್ಕೊಂಡು. ಎಷ್ಟು ಪತ್ತೆ ಆಗಿರುವಂಥದ್ದು ಸರ್? 2 ಜಿಲೆಟಿನ್ ಕಡ್ಡಿಗಳಿದೆ ಸರ್. ಆತ ಏನಾದ್ರು ಬಂದು ಇಟ್ಟೋಗ್ರೆ ಆತನೇನೋ ವಶ ಪಡ್ಕೊಂಡಿಲ್ಲ? ಅದಿಲ್ಲ, ಯಾರನ್ನೂ ವಶಕ್ಕೆ ಪಡ್ಕೊಂಡಿಲ್ಲ. ಅದು ಯಾರು ಇಟ್ಟಿದ್ದಾರೆ ಏನು ಅಂತ ನಮಗಿನ್ನೂ ಮಾಹಿತಿ ಇಲ್ಲ. ಅದು ನಮ್ಮ ಏರಿಯಾ ಡಾಮಿನೇಷನ್ ಟೈಮಲ್ಲಿ ನಮ್ಮ ಏನು ಆ್ಯಂಟಿ ಸಬೋಟೇಜ್ ಚೆಕ್ ಮಾಡೋವಂಥ ಸಂದರ್ಭಗಳಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ನಾವು ಮಾಡಿರುವಂತಹ ಕರ್ತವ್ಯ. ಈ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಈ ರೀತಿಯಾದಂತಹ ಘಟನೆಗಳು ಹಿಂದೆ ಯಾವುದಾದ್ರೂ ಆಗಿರುವಂಥದ್ದು ಉದಾಹರಣೆಗಳು? ರಾಜ್ಯ ಪೊಲೀಸ್ ಇಲಾಖೆ ಈ ಘಟನೆಯಿಂದ ಎಚ್ಚೆತ್ತುಕೊಂಡಿದೆ. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.
ರಸ್ತೆಯಿಂದ 50 ಮೀಟರ್ ಪಕ್ಕದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರೋದು. ಹೇಗೆ ಬಂತು ಅಲ್ಲಿಗೆ ಜಿಲೆಟಿನ್ ಕಡ್ಡಿ? ಯಾರು ಅಲ್ಲಿ ಜಿಲೆಟಿನ್ ಕಡ್ಡಿಯನ್ನ ಎಸೆದಿತ್ತು? ಈ ಬಗ್ಗೆ ಪೊಲೀಸರ ತನಿಖೆ ನಡೀತಾ ಇದೆ. ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ನಡೆದಿದೆ. ಸದ್ಯಕ್ಕೆ ಗೊತ್ತಾಗಿರೋದು ಆತನಿಗೂ ಮತ್ತು ಈ ಜಿಲೆಟಿನ್ ಕಡ್ಡಿಗಳಿಗೂ ಸಂಬಂಧ ಇಲ್ಲ ಅಂತ. ವಶಕ್ಕೆ ಪಡೆದಿರುವಂತಹ ವ್ಯಕ್ತಿ ಆತ ಸ್ಥಳೀಯ. ಜಿಲೆಟಿನ್ ಎಲ್ಲಿಂದ ತಂದ ಆತ? ಈಗೇನ್ ಜಿಲೆಟಿನ್ ಕಡ್ಡಿ ಸಿಕ್ಕಿದೆ, ಆ ಸ್ಥಳಕ್ಕೆ ಬಂದಿದ್ದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಪೊಲೀಸರಿಗೆ ಬಂದಿಲ್ಲ ಅನ್ನೋದೇ ಗೊತ್ತಾಗಿರೋದು. ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರೋದು ಕೋರಮಂಗಲದಿಂದ. ಆದರೆ ಈ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರೋದು ತಾತಗುಣಿ ಬಳಿ. ಬೆಂಗಳೂರು ದಕ್ಷಿಣ ತಾಲೂಕಿನ ಅಗರಕೆರೆಯ ಬಳಿ ಜಿಲೆಟಿನ್ ಪತ್ತೆ ಆಗಿರೋದು. ಕಗ್ಗಲೀಪುರದ ತಾತಗುಣಿ ಬಳಿ ಕಡ್ಡಿಗಳು ಪತ್ತೆ ಆಗಿರೋದು. ಅಂಕುಶವಾಗಿ ನಾವು ಏನು ಇನ್ವೆಸ್ಟಿಗೇಷನ್ ಮಾಡಿದ ನಂತರದಲ್ಲಿ ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತ ಕಂಡು ಬಂದಲ್ಲಿ ಅದನ್ನು ಫರ್ದರ್ ಇನ್ವೆಸ್ಟಿಗೇಟ್ ಅದು ಸರ್ ಎಲ್ಲಿ ಇಟ್ಟಿದ್ರು ಅಂತ ಒಂದು ಕಾಲ್ ಹೋಗಿತ್ತು ಸರ್, ತಮಗೆ ಅಲರ್ಟ್ ಮಾಡಿದ್ರು ಸರ್? ಅಂಥದ್ದು ಯಾವುದು ನಮಗೆ ಬಂದಿಲ್ಲ. ಅದು ಬೆಂಗಳೂರವರಿಗೆ ಬಂದಂಥ ಮಾಹಿತಿ. ಅದು ಜಸ್ಟ್ ಒಂದು ಬೆದರಿಕೆ ಕರೆ ಆಗಿರುತ್ತೆ. ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನೋದು ನಾವು ನೋಡಬೇಕಾಗಿದೆ. ಥ್ಯಾಂಕ್ ಯು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದಂತ ಸಂದರ್ಭದಲ್ಲಾದಂತ ಭದ್ರತಾ ಲೋಪ ಇದು. ಆದ್ರೆ ಈ ಬಗ್ಗೆ ಏನ್ ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಸಿಗ್ತಾ ಇದೆ? ಅರೆಸ್ಟ್ ಮಾಡದಂತ ವ್ಯಕ್ತಿಗೂ ಸಿಕ್ಕಿರೋ ಜಿಲೆಟಿನ್ ಕಡ್ಡಿಗಳಿಗೂ ಯಾವುದೇ ಸಂಬಂಧ ಸದ್ಯಕ್ಕಂತೂ ಇಲ್ಲ ಅಂತ ಪೊಲೀಸರು ಹೇಳ್ತಿದ್ದಾರೆ. ಸೊ ಬೇರೆ ಏನ್ ರೀಸನ್ ಸಿಗ್ತಾ ಇದೆ? ಯಾರಿಟ್ಟಿರ್ಬೋದು, ಏನಾಗಿರ್ಬೋದು ಅಂತ? ಯಾಕಂದ್ರೆ ಕ್ವಾರೆ ಕಾರ್ಮಿಕರನ್ನು ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು ಅಂತ. ಖಂಡಿತವಾಗಿಯೂ ಕೂಡ ಶ್ವೇತಾ, ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ 2 ಗಂಟೆ ಮುಂಚಿತವಾಗಿಯೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂತದ್ದು. ಈ ಬಗ್ಗೆ ಪೊಲೀಸರು ತಪಾಸಣೆ ಮಾಡ್ತಿದ್ದಂತಹ ವೇಳೆಯಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದು ತಕ್ಷಣವೇ ಬಾಂಬ್ ಸ್ಕ್ವಾಡ್ ಅನ್ನ ಸ್ಥಳಕ್ಕೆ ಕರೆಸಿಕೊಂಡು ಅದನ್ನ ಸೆಕ್ಯೂರ್ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ HAL ಕಾರ್ಯಕ್ರಮ ಇರಬಹುದು, ಹಾಗೆ ಆರ್ಟ್ ಆಫ್ ಲಿವಿಂಗ್ ನ ಕಾರ್ಯಕ್ರಮ ಇರಬಹುದು. ಆ ಒಂದು ಸಂದರ್ಭದಲ್ಲಿ ಒಂದು ಕರೆ ಬೆಂಗಳೂರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಬರುತ್ತೆ. ಅಲ್ಲಿ ಬಾಂಬ್ ಅನ್ನ ಇಟ್ಟಿದೀವಿ ಅನ್ನುವಂತ ಒಂದು ಕರೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ, ಮತ್ತೆ ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ಕರೆ ಮಾಡಿದಂತ ವ್ಯಕ್ತಿಗೂ ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಮಾನಸಿಕ ಅಸ್ವಸ್ಥನಾಗಿದ್ದ. ಈ ರೀತಿ ಸಾಕಷ್ಟು ಕರೆಗಳನ್ನ ಆತ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಜಿಲೆಟಿನ್ ಪತ್ತೆ ಆಗಿರೋದಕ್ಕೂ ಕರೆ ಮಾಡಿರುವ ವ್ಯಕ್ತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದೇಂದ್ರೆ ಅದು ಈಗಾಗಲೇ ಸ್ಪಷ್ಟವಾಗಿದೆ. ಆದ್ರೆ ಇಲ್ಲಿ ಜಿಲೆಟಿನ್ ಯಾವ ರೀತಿಯಲ್ಲಿ ಪತ್ತೆ ಆಯ್ತು, ತಂದಿಟ್ಟಂತವ್ರು ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದ್ರಿಂದಾಗಿ ಈಗಾಗಲೇ SP ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಹಾಗೆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಒಂದು ವಿಚಾರಗಳ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾರ್ಯಾರು ಅಲ್ಲಿ ಓಡಾಟವನ್ನ ನಡೆಸಿದ್ರು, ಯಾರಿಗೆ ಈ ಒಂದು ಪ್ರದೇಶ ಸೇರಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಧಾನಿಯವರು ಬರೋದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಬಾರಿ ಪರಿಶೀಲನೆ ಮಾಡಲಾಗುತ್ತೆ. ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆ ರೀತಿ ಯಾವುದೇ ಒಂದು ಪತ್ತೆ ಆಗಿರ್ಲಿಲ್ಲ. ಆದ್ರೆ ಯಾವಾಗ ಅವರು ಬರ್ತಾರೋ ಅದಕ್ಕಿಂತ 2 ಗಂಟೆ ಮುಂಚಿತವಾಗಿ ಈ ಒಂದು ಜಿಲೆಟಿನ್ ಪತ್ತೆಯಾಗಿರೋದ್ರಿಂದಾಗಿ ನಿಜಕ್ಕೂ ಕೂಡ ಸ್ವಲ್ಪ ಮಟ್ಟಿನ ಆತಂಕ ಅನ್ನುವಂಥದ್ದು ಪೊಲೀಸ್ ವಲಯದಲ್ಲೂ ಕೂಡ ಇತ್ತು. ಆದ್ರೆ ಅದನ್ನ ಯಾವಾಗ ಇವರು ಸೇಫ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರಿಗೆ ಒಂದು ವಿಚಾರ ಸ್ಪಷ್ಟವಾಗುತ್ತೆ. ಅಂದ್ರೆ ಇಲ್ಲೇನು ನಡೀತಿರ್ಬೋದು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿ ಈಗಾಗಲೇ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಯಾರು ಇಟ್ಟಿರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿ ಅಂದ್ರೆ ಅದು ಲಭ್ಯ ಆಗಿಲ್ಲ ಅಂತಾನೆ ಹೇಳ್ಬೋದು ಶ್ವೇತಾ. ಥ್ಯಾಂಕ್ ಯು ಪ್ರಜ್ವಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.